ಸರ್ ಜಾಸ್ತಿ ಡಿಲೇ ಮಾಡಲ್ಲ, ನೀವೇ ಟ್ರೈಲರ್ ಲಾಂಚ್ ಇವೆಂಟ್ ಅಂತ ಹೇಳ್ಬಿಟ್ಟು ಟ್ರೈಲರ್ ನೋಡಿ ಆಮೇಲೆ ಮಾತಾಡೋಣ ಸರ್. ಕಬಡ್ಡಿ ಟ್ರೈಲರ್ ಲಾಂಚ್. ಎಲ್ರಿಗೂ ನಮಸ್ಕಾರ. ಕಬಡ್ಡಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಅಂತ ಟ್ರೈಲರ್ ನೋಡಿದಾಗ ಅನ್ನಿಸ್ತಾ ಇದೆ. ಅದರಲ್ಲಿ ಪಾತ್ರ ಮಾಡಿರೋದು ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇದೆ. ಮಾಮೂಲು ಸಿನಿಮಾ ಥರ ಲವ್ ಆಕ್ಷನ್ ಇಲ್ಲದಲ್ಲಿ ಬೇರೆ ಥರ ಒಂದು ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು. ಒಳ್ಳೆಯ ಸಿನಿಮಾಗಳು ಜನ ನಾವೆಲ್ಲ ನೋಡಿ ಆರೈಸಬೇಕು. ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ ನಮ್ಮಲ್ಲಿ. ನೀವು ನೋಡೋದಲ್ಲಿದ್ದರೆ ಯಾರಿಗೂ ಏನು ಅರ್ಥ ಆಗಲ್ಲ. ತಾವೆಲ್ಲ ನೋಡಬೇಕು. ಕಬಡ್ಡಿ ಯಾರು ಈ ಸಿನಿಮಾದಲ್ಲಿ ಯಾವ ಪಾತ್ರ ಯಾವ ರೀತಿ ಡಿಫ್ರೆಂಟ್ ಆಗಿರ್ತದೆ ಅಂತ ಮಾಡಿದ್ದಾರೆ. ದಯಾಳ್ ಪದ್ಮನಾಭರು ಒಳ್ಳೆ ಅವರು ನಿರ್ಮಾಪಕರಾಗಿದ್ದವನ್ನ ಸಿನಿಮಾ ಮಾಡಿದರೆ ಅವ್ರಿಗೆ ಕಂಟೆಂಟ್ ಚೆನ್ನಾಗಿ ಇಷ್ಟ ಆಗುತ್ತೆ, ಅದಕ್ಕೆ ಸಿನಿಮಾ ಮಾಡಿರ್ತಾರೆ. ಈ ಸಿನಿಮಾ ಒಳ್ಳೆಯದಾಗಲಿ, ಚೆನ್ನಾಗಿ ಹೋಗಲಿ, ಎಲ್ಲ ಕಡೆಯಿಂದ ಚೆನ್ನಾಗಿ ಹೋಗಲಿ. ಎಲ್ಲರೂ ದಯವಿಟ್ಟು ನೋಡಿ ಆರೈಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ತುಂಬ ಚೆನ್ನಾಗಿತ್ತು ಟ್ರೈಲರು. ರವಿ ಚೇತನ್ ಇಲ್ಲಿ ಓಕೆ, ತುಂಬ ಹಳೆ ಫ್ರೆಂಡ್ಸು. ಪ್ರಾಬ್ಲಿ ಕೋಮಾ ಸಿನಿಮಾಯಿಂದನೂ ಒಟ್ಟಿಗೆ ನೋಡ್ಕೊಂಡು ಬಂದಿದ್ದೀವಿ. ಪ್ರಾಬ್ಲಿ ಕೋಮಾ ಸಿನಿಮಾ ಫಸ್ಟ್ ಕತೆ ಬಂದು ಹೇಳಿದ್ರಿ, ಅದೇ ಡಾರ್ಕ್ ನೆಟ್ ಬಗ್ಗೆ ಮಾಡಿರೋದಲ್ವ. ಸೊ ತುಂಬ ಚೆನ್ನಾಗಿ ಅಂದರೆ ವಿ ಕ್ಯಾನ್ ಸಿ ದ್ಯಾಟ್ ಒಂದು ಹೊಸ ಎಕ್ಸ್ಪೆರಿಮೆಂಟು, ಕನ್ನಡಕ್ಕೆ ಒಂದು ಹೊಸ ಕಂಟೆಂಟು ಅಂತ ಅನ್ಕೋತೀನಿ. ದೇವ್ ಈಸ್ ಮೈ ಫ್ರೆಂಡ್. ಸುಕೃತ, ವಿ ಹ್ಯಾವ್ ಸೀನ್ ಯು ಇನ್ ಮೆನಿ ಆಫ್ ದ ಸಕ್ಸಸ್ಫುಲ್ ಫಿಲ್ಮ್ಸ್. ಆಲ್ ದ ಬೆಸ್ಟ್. ಒಂದು ಕನ್ನಡಕ್ಕೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದೀರಾ. ಲೆಟ್ಸ್ ಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಟ್ರೈಲರ್. ಸೆಕೆಂಡ್ ಟೈಮ್ ನೋಡ್ಬೇಕಂತ ಅನ್ಕೊಂಡು ಅದೇ ಪ್ಲೇ ಆಯಿತು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. 7th ಮಾರ್ಚ್ ರಿಲೀಸ್ಗೆ ನಾವು ಫಸ್ಟ್ ಶೋ ನೋಡ್ತೀವಿ ಪಿಕ್ಚರ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪಿಕ್ಚರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ಗೆ ಹಾಗೂ ರಮೇಶ್ ಸರ್ ಹಾಗೂ ಅಭಿಷೇಕ್ ಸರ್, ಥ್ಯಾಂಕ್ ಯು. ಆಲ್ರೆಡಿ ನಾವು ಟೀಸರ್ ಲಾಂಚಿಗೆ ಬಂದಾಗ ನೀವೆಲ್ಲ ರಿವ್ಯೂ ಮೀಡಿಯಾದವರು, ಸೊ ನಿಮ್ಮ ಸಪೋರ್ಟಿಂದ ಟೀಸರ್ ಒಂದು ರೇಂಜ್ಗೆ ಎಲ್ಲರಿಗೂ ರೀಚ್ ಆಗಿತ್ತು. ಹೊಸಬ್ರು ರವಿ ಆ್ಯಂಡ್ ಚೇತನ್ ಅವರ ಡೈರೆಕ್ಷನ್ನು ಆ್ಯಂಡ್ ನಮ್ಮ ದಯಾಳ್ ಸರ್. ಎಲ್ಲರಿಗೂ ಗೊತ್ತಿರೋ ಹಾಗೆ ದಯಾಳ್ ಸರ್ ಅಂದ ತಕ್ಷಣವೇ ಅಲ್ಲಿ ಕಂಟೆಂಟ್ ಅಂತ ಒಂದು ಹೀಸ್ ದ ಟ್ರೇಡ್ ಮಾರ್ಕ್ ಫಾರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಸೊ ನಮ್ಮ ಈ ಸಿನಿಮಾ ಡಾರ್ಕ್ ವೆಬ್ ವಿಷಯವಾಗಿದ್ರೂ ತುಂಬ ಸಿಂಪಲಾಗಿ ನೀವು ಟ್ರೇಲರಲ್ಲಿ ನೋಡಿರ್ಬೋದು. ತುಂಬ ಸಿಂಪಲಾಗಿ ನಾವು ಇದನ್ನು ಕನ್ವೆ ಮಾಡಿದ್ದೀವಿ. ಸಿನಿಮಾದಲ್ಲೂ ಡಾರ್ಕ್ ನೆಟ್ ಅಂದ ತಕ್ಷಣ, ಯೂಶ್ವಲಿ ಡಾರ್ಕ್ ನೆಟ್ ಅಂದ ತಕ್ಷಣ ತುಂಬ ಹೈಫೈ ಸೈನ್ಸ್ ಫಿಕ್ಷನ್ ಆ ಥರ ಇರುತ್ತೆ ಅಂತ ಅಂದ್ಕೊತಾರೆ. ಬಟ್ ಕನ್ನಡ ಇಂಡಸ್ಟ್ರಿಗೆ ಅಥವಾ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಡಾರ್ಕ್ ವೆಬ್ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ರೀತಿ ಜನರಿಗೆ ಅದು ರೀಚ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ ರವಿ ಆ್ಯಂಡ್ ಚೇತನ್ ಅವರು. ತುಂಬ ಸಿಂಪಲಾಗಿ ಮಾಡಿದ್ದಾರೆ. ಸಿನಿಮಾ ಓವರ್ ಹೈಪ್ ಮಾಡ್ತಿಲ್ಲ, ಬಟ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇಷ್ಟ ಆಗೋರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಮಾರ್ಚ್ 7ನೇ ತಾರೀಕು ರಿಲೀಸ್ ಆಗ್ತಿದೆ. ಆ್ಯಂಡ್ ಕನ್ನಡ ಇಂಡಸ್ಟ್ರೀಲಿ ಬೇರೆ ಲ್ಯಾಂಗ್ವೇಜಿಂದ ಬಂದಿರೋ ಎಕ್ಸ್ಪೆರಿಮೆಂಟಲ್ ಜಾನರ್ ಸಿನಿಮಾಸ್ ಎಲ್ಲ 10 ಕೋಟಿ ರೆವೆನ್ಯೂ ಜನ್ರೇಟ್ ಮಾಡಿ ಹೋಗ್ತದೆ. ಸೊ ಅಂದರೆ ನಮ್ಮ ಇಂಡಸ್ಟ್ರಿ ಆಡಿಯನ್ಸ್ ಆರ್ ಅಕ್ಸೆಪ್ಟಿಂಗ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಅಥವಾ ಡಿಫ್ರೆಂಟ್ ಆಗಿರೋ ಸಿನಿಮಾ. ಸೊ ಆ ನಿಟ್ಟಿನಲ್ಲಿ ಈಗ ನಾವು ಒಂದು ಧೈರ್ಯ ಮಾಡಿ ನಮ್ಮ ಆಡಿಯನ್ಸಿಗೆ ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರುತ್ತೆ ಅಂತ ನಾನು ಕೇಳ್ಕೊತೀನಿ. ಟ್ರೇಲರ್ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು. ಸೊ ನಮ್ಮ ಇಂಡಸ್ಟ್ರಿ ದಿಗ್ಗಜರಿಗೆ ಇಷ್ಟ ಆಗಿರುವಾಗ ಹೋಪ್ಫುಲಿ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಬಿಕಾಸ್ ಇಂಥ ಒಂದು ಸ್ಮಾಲ್ ಟೀಮ್ಗೆ ಮೌತ್ ಪಬ್ಲಿಸಿಟಿ ಇಸ್ ದಿ ಓನ್ಲಿ ಥಿಂಗ್ ದಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಸೊ ಆದಷ್ಟು ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಮಾರ್ಚ್ 7th ಮಿಸ್ ಮಾಡಬೇಡಿ. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ನೋಡಿಲ್ಲ ಕನ್ನಡದಲ್ಲಿ, ಟು ಬಿ ಫ್ರ್ಯಾಂಕ್, ಬಿಕಾಸ್ ನಾನು ಸುಮಾರು ಮೂವೀಸ್ ನೋಡ್ತೀನಿ. ಐ ಥಿಂಕ್ ನಾಟ್ ಓನ್ಲಿ ಮೈ ಫ್ರೆಂಡ್ ಅವರು ಕೋಮಾ ಮೂವೀಸ್ ಅಂತ ಹೇಳ್ತಾ ಇಲ್ಲ ಆ್ಯಕ್ಚುಲಿ, ಬಟ್ ದಿಸ್ ಕೈಂಡ್ ಆಫ್ ಮೂವೀಸ್ ಆ್ಯಕ್ಚುಲಿ ಬರಬೇಕು. ಒಂದು ಎರಡನೇದು, ಈ ಥರ ಮೂವಿ ಐ ಹ್ಯಾವ್ ಸೀನ್ ಇನ್ ಹಾಲಿವುಡ್ಸ್, ಬಿಕಾಸ್ ದಟ್ಸ್ ಅ ಲೆವೆಲ್ ವಾಟ್ ದೇ ಹ್ಯಾವ್ ಬಿಲ್ಟ್ ಹಿಯರ್. ಆ್ಯಂಡ್ ಐ ಥಿಂಕ್
industry people are there, so it's cool. Yeah, we can move further. The ಯಾಕೆ ಈ ಥರ ಇನ್ಫಾರ್ಮೇಷನ್ ಸೆಕ್ಯೂರಿಟಿ ಇವಾಗ ಇಮ್ಮಿಡಿಯೇಟ್ ಆಗಿದೆ, ಲೈಕ್ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಬಂದಿದೆ? ಬಿಕಾಸ್ ವಿ ಆರ್ ಯೂಸಿಂಗ್ ದ ಮೊಬೈಲ್ಸ್, ವಿ ಆರ್ ಆಲ್ ಇನ್ ಅ ಡಿಜಿಟಲ್ ವರ್ಲ್ಡ್, ರೈಟ್? ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ನಮ್ಮ ಮಾತಾಡೋದಾಗಲಿ, ನಾವು ಓಡಾಡೋದಾಗಲಿ, ಎವ್ರಿಥಿಂಗ್ ಇಸ್ ಡಿಜಿಟಲ್. ಅವರ್ ಕರೆನ್ಸಿ, ಎವ್ರಿಥಿಂಗ್ ಇಸ್ ಗನ್ನ ಗೋ ಇನ್ ಅ ಡಿಜಿಟಲ್ ವೇ, right? Digital India, so those things and all, right? So next thing, because comes to the threat map, right? ಯಾಕೆ ಶೋ ಮಾಡ್ತಾ ಇದ್ದೀನಿ ಅಂದರೆ, ದಿಸ್ ಆರ್ ಆಲ್ ವೆರಿ ಲೈವ್ ಥ್ರೆಟ್ ಮ್ಯಾಪ್ ಮಾಡಿದ್ದೀನಿ. ನಾನೇನು ಯೂಸೇ ಮಾಡಿಲ್ಲ, ನಾನು ಎಲ್ಲೂ ಕೊಟ್ಟೇ ಇಲ್ಲ. ಐ ಆಮ್ ದ ಮೋಸ್ಟ್ ಸೆಕ್ಯೂರ್ ಪರ್ಸನ್ ಇನ್ ದ ವರ್ಲ್ಡ್ ಅಂದ್ರೆ. ಸೊ ಚೆಕ್ ಮಾಡೋಣ ಅಂತ ನೋಡಿದೆ. ದಿಸ್ ಇಸ್ ವಾಟ್ ಐ ಗಾಟ್. ಇಷ್ಟು ಏರಿಯಾ ಕಡೆಯಲ್ಲಿ ಅವ್ರದ್ದು ಇಮೇಲ್ ಐ ಡಿ ಕಾಂಪ್ರಮೈಸ್ ಆಗಿದೆ ಇನ್ ಎ ರಿಯಲ್ ಟೈಮ್ ಬೇಸ್, ರೈಟ್? ಸೊ ನೆಕ್ಸ್ಟ್, ಸರ್ ಈಸ್ ಯೂಸಿಂಗ್ Canova, Zomato, so everywhere, Domino's Pizza. ಸೊ ಪಿಜ್ಜಾ ಕೊಡ್ಸೇನು ಕೇಳಿದ್ದೀನಿ ಅದಕ್ಕೋಸ್ಕರ. ಓಕೆ, ಸೊ ಎಲ್ಲದು ಮೀನ್ಸ್ ದಿಸ್ ಇಸ್ ಒನ್ ಆಫ್ ದ ದಿಸ್ ಬ್ರೀಚ್ happened already for his email ID. So this is the issues. Next thing, ಯಾಕಿದು ಎಕ್ಸಾಂಪಲ್, ಬಿಕಾಸ್ ಪ್ರೀವಿಯಸ್ಲಿ ಏನು ಮಾಡ್ತಿದ್ರು, ಮನೆಗೆ ಕಳ್ಳರು ಬಂದರೆ ಡೋರ್ ಹೊಡ್ಕೊಂಡು ಹೋಗ್ತಿದ್ರು, ಏನೋ ಮತ್ತಿಂದ ಚಾಕು ಹಿಡಿದ್ಬಿಟ್ಟು ಏನೋ ಇದು ಮಾಡ್ತಿದ್ರು. ಇವಾಗೆಲ್ಲ ಡಿಜಿಟಲ್ ಆಗಿದೆ. ಸೊ ನಾಟ್ ಎ ಪರ್ಸನ್ ಆಲ್ಸೋ ನಾಟ್ ಗೆಟಿಂಗ್ ಇನ್ವಾಲ್ವ್ಡ್. ಇಟ್ಸ್ ಆಲ್ ಬಿಕಾಸ್ ಆಫ್ AI ಆರ್ IoT ಆರ್ ಬಾಟ್ಸ್. ನಾನು ಎಲ್ಲೋ ಕೂತಿರ್ತೀನಿ ನೈಜೀರಿಯಾದಲ್ಲಿ, ಇಂಡಿಯಾದಲ್ಲಿ ಕೂತ್ಕೊಂಡು ನೈಜೀರಿಯಾದಿಂದ ಆಕ್ಸೆಸ್ ಮಾಡಿ ನಿಮ್ಮನ್ನು ಹ್ಯಾಕ್ ಮಾಡ್ಬೋದು. So many ways are ways actually, right? So those things and all. So this is a AI scams. I think this is one of the Bangalore recent attacks is happened. I think you noted deep fake and all, right? So the Trump and this persons are talking both each other, which is not yet happened already, right? I think Modi is also one of the videos came. So Modi is dancing in the some of the event, right? ಯಾಕೆ ಈ ಥರ ಆಗ್ತಾ ಇದೆ? Because of these are all AI is growing like anything from the attack perspective also. Next, yeah, because we are the front line attackers. I think both the ways, right? So these many mails I am getting almost every day messages, emails. So this is all kind of attempts are happening to me. Okay, one website ನೀವು ಚೂಸ್ ಮಾಡಬೇಕು. ಓಕೆ, ಒಂದು ವೆಬ್ಸೈಟ್ ನಂದು. ಓಕೆ, ಯಾವ್ದು ಚೂಸ್ ಮಾಡ್ತೀರಾ? ಒಂದು ವೆಬ್ಸೈಟ್ ಚೂಸ್ ಮಾಡಿದ್ರೆ ನಿಮ್ಮ ಅಮೌಂಟ್ ನಿಮ್ಮ ಹತ್ರ ಇರುತ್ತೆ. ಇನ್ನೊಂದು ವೆಬ್ಸೈಟ್ ಚೂಸ್ ಮಾಡಿದ್ರೆ ಅಮೌಂಟ್ ನನಗೆ ಬರುತ್ತೆ. Number one. ಓಕೆ, ಸೊ ಯುಎಸ್. Mine will be 2 seconds. ಯುಎಸ್ ಮ್ಯಾಮ್. ರವಿ ಚೇತನ್. ನಿಮ್ದು? Anyone in the audience? I will tell that. No, I will tell the same thing because I'm just asking you. Because first I have created, second is the proper HDFC bank, right? So this is how the people are getting food. I think a social engineering attack is one of the attack is in nowadays not required any tools, not required any server, not required any this hi-fi techniques, systems, not required anything. Small thing, just go and click close. One minute. So second thing is this about the QR code, fake QR codes, right? Like offering anything related to free gift ಕೊಡ್ತೀನಿ ಅಥವಾ ಏನೋ ಪಾರ್ಸಲ್ ಡೆಲಿವರಿ ಆಗಿದೆ ಅದು ಇದು ಅಂತ ಸಮಥಿಂಗ್ ಆ ಥರ. ಸೊ ಸೇಮ್ ಆಸ್ ರಿಲೇಟೆಡ್ ಟು ನೆಕ್ಸ್ಟ್ ಪಾಯಿಂಟ್ ಇಸ್ this one. Next slide, please. Okay. So this is the calls I'm getting almost every day. Okay. So which is related to international call. This is from Bhutan basically, and this is from some international like 973 something is related to UAE. Somewhere is that. So it's all fake, and it's not no person is getting involved. To be frank, these are all from
ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ಆಮೇಲೆ ನಮ್ಮ ಮುಖ್ಯ ಅತಿಥಿಗಳಿಗೂ ಧನ್ಯವಾದಗಳು. ಅಫ್ಕೋರ್ಸ್ ಇದೆಲ್ಲ ಒಂದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಆಗಿರುತ್ತೆ. ಬಟ್ ಜೆನ್ಯೂನ್ಲಿ ನಮ್ಗೆ ಇದೆಲ್ಲ ಒಂದು ಖುಷಿ ಕೊಡೋಂಥ ವಿಚಾರ ನೀವೆಲ್ಲ ಬಂದಿರೋದು. ಆಮೇಲೆ ಸಿನಿಮಾ ಬಗ್ಗೆ ನಮ್ಮ ಎಥಿಕಲ್ ಹ್ಯಾಕರ್ ಸಾಕಷ್ಟು ವಿಷಯಗಳ ಬಗ್ಗೆ ಹೇಳ್ಕೊಟ್ರು, ಕಾನ್ಸೆಪ್ಟ್ ಬಗ್ಗೆ. ಸಿಂಪಲಾಗಿ ಹೇಳಬೇಕಂದ್ರೆ ಕಪಟಿ ಸಿನಿಮಾದಲ್ಲಿ ನಾವು ಒಂದು ಡಾರ್ಕ್ ವೆಬ್ ಅನ್ನೋ ನಾವು ಕಾನ್ಸೆಪ್ಟ್ನ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ಒಂದು ಕಮರ್ಷಿಯಲ್ ಪರ್ಸ್ಪೆಕ್ಟಿವಲ್ಲಿ ಸಿನಿಮಾನ ನಾವು ಪ್ರೆಸೆಂಟ್ ಮಾಡಿದ್ದೀವಿ. ಸೊ ಕಮರ್ಷಿಯಲ್ ಆಸ್ಪೆಕ್ಟ್ಗಳು ಸಿನಿಮಾದಲ್ಲಿ ಸಾಕಷ್ಟಿದ್ದಾವೆ. ಎಡ್ಜ್ ಆಫ್ ದ ಸೀಟ್ ಮೂಮೆಂಟ್ಸ್ ಕೂಡ ನಮ್ಮ ಸಿನಿಮಾದಲ್ಲಿ ಸಾಕಷ್ಟಿದ್ದಾವೆ. ಸೊ ಹೋಪ್ಫುಲಿ ನಮ್ಮ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಜೆನ್ಯೂನ್ಲಿ ನಾವು ಸಿನಿಮಾ ನೋಡಿದ್ದೀವಿ, ನಮ್ಗೆ ಇಷ್ಟ ಆಗಿದೆ. ಸೊ ಹೋಪ್ಫುಲಿ ನಮ್ಮ ಆಡಿಯನ್ಸು ಈ ಸಿನಿಮಾ ಇಷ್ಟಪಡ್ತಾರೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾತ್ವಿಕ್ ಕೃಷ್ಣನ್. ಇವತ್ತು ನಮ್ಮ ಕಪಟಿ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹಾಗೆ ಇದೇ ಮಾರ್ಚ್ 7ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಈ ಹೊಸ ಟೀಮ್ನ ನೀವು ಹರಿಸಿ ಹಾರೈಸಿ ಬೆಳೆಸಬೇಕಾಗಿ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು. ಚಿತ್ರದ ಬಗ್ಗೆ ಈಗಾಗಲೇ ಸಾಕಷ್ಟು ನೋಡಿದಿರ, ಸಾಕಷ್ಟು ಜನರಿಂದ ಕೇಳಿದಿರ. ಹಾಗಾಗಿ ಈ ತಂಡಕ್ಕೆ ನನಗೆ ಪರಿಚಯ ಮಾಡಿಕೊಟ್ಟ ಹೀಗೊಂದು ದಿನ ಮತ್ತು ಕುಷ್ಕ ಚಿತ್ರದ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಹಾಗೂ ಈ ಚಿತ್ರಕ್ಕೂ ಛಾಯಾಗ್ರಾಹಕರಾದ ವಿಕ್ರಮ್ ಯೋಗಾನಂದ್ ಅವರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವೀಕೆಂಡ್ ನಿರ್ದೇಶಕರಾದ ರವಿ ಮತ್ತು ಚೇತನ್ ಅವರು ನನ್ನನ್ನು ಬಳಸ್ಕೊಂಡಿರೋದಕ್ಕೆ ನಾನು ಖುಷಿ ಪಡ್ತೀನಿ. ಯಾತಕ್ಕೆ ವೀಕೆಂಡ್ ಅಂದರೆ ಪಾಪ ಸಾಫ್ಟ್ವೇರಲ್ಲಿರೋರು ಆದರೂ ಸಿನಿಮಾ ಬಗ್ಗೆ ಹೆಚ್ಚು ಹುಚ್ಚಿರೋಂಥ ವೀಕೆಂಡ್ ನಿರ್ದೇಶಕರು. ಸೊ ಶನಿವಾರ ಭಾನುವಾರ ಹೊತ್ತೆ ಜಾಸ್ತಿ ಶೂಟ್ ಮಾಡಿಕೊಂಡು ಸಿನಿಮಾನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಹಾಗಾಗಿ ನನ್ನನ್ನು ಬಳಸ್ಕೊಂಡು ನಾನು ಮಾತಾಡಿದ ಸಂಭಾವನೆಯನ್ನು ನನಗೆ ನಿಯತ್ತಾಗಿ ಕೊಟ್ಟಿರೋದಕ್ಕೆ ಒಂದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಯಾವುದೇ ಒಂದು ತಂಡಕ್ಕೂ ಒಬ್ಬರು ಸಾರ್ಥಿ ಅಂತ ಇರಬೇಕು, ಅವ್ರನ್ನ ಮುಂದೆ ಕರ್ಕೊಂಡು ಹೋಗಿ ಒಂದು ದಡ ಸೇರಿಸೋದಕ್ಕೆ. ಹಾಗಾಗಿ ಈ ಚಿತ್ರಕ್ಕೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಹಾಗೆ ದಯಾಳ್ ಪದ್ಮನಾಭ್ ಅವರು ಸಾರ್ಥಿಯಾಗಿ ಬಂದು ಈ ಚಿತ್ರನ ಯಶಸ್ವಿಯಾಗಿ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳು, ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಶುರು ಮಾಡಿದ್ದು ಒಂದು ಟೈಮಲ್ಲಿ. ಸೊ ಅದಕ್ಕೆ ನಾನು DOP ಶುರು ಮಾಡಿದೆ. ದೆನ್ ನಮ್ಮ ಸತೀಶ್ ಅವರು ಬಂದು ಅವರು ಮುಗಿಸ್ಕೊಟ್ರು ಅದನ್ನು ಫಿಲ್ಮ್ನ. ಸೊ ನಾನು ತುಂಬ ಹೊತ್ತು ಮಾತಾಡೋಕ್ಕೆ ನಮಗೂ ಮಾತು ಬರ್ತಾ ಇಲ್ಲ. ಲೈಕ್ ಮಾರ್ಚ್ 7th ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಬಂದಿರೋದಕ್ಕೆ. ಅವಿನಾಶ್ ಅವರು ನಮ್ಮ ಹಳೆ ಪರಿಚಯ ಜ್ಞಾಪಕ ಇದೆ ಅನಿಸುತ್ತೆ. ದಯಾಳ್ ಸರ್ ತುಂಬ ಥ್ಯಾಂಕ್ಸ್. ಲಾಸ್ಟಲ್ಲಿ ನೀವು ಬಂದು ನಮ್ಮ ಮೂವಿನ ರಿಲೀಸ್ ಮಾಡ್ಕೊಡ್ತಿದ್ದೀರಾ, ಅದು ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಎವ್ರಿ ಮಚ್ ಸರ್. ಹಾಯ್ ಎಲ್ಲರಿಗೂ. ನಾನು ಸತೀಶ್ ರಾಜನ್. ನಾನು ಈ ಫಿಲಮಲ್ಲಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿದ್ದೀನಿ ವಿಕ್ರಮ್ ಅವ್ರ ಜೊತೆ. ಲೈಕ್ ವಿಕ್ರಮ್ ಅವರೇ ಫಸ್ಟ್ ಬಂದ್ಬಿಟ್ಟು ಇನಿಷಿಯಲಿ ಶೂಟ್ ಮಾಡಿದ್ದು. ರವಿ ಕಿರಣ್ ಬಂದ್ಬಿಟ್ಟು ನಮಗೆ IBM ಇಂದ ಪರಿಚಯ. ನಾನು ಆ್ಯಕ್ಚುಲಿ IBM ಬಿಟ್ಬಿಟ್ಟು ಫಿಲಮಾಗೂ ಮಾಡಬೇಕು ಅಂದ್ಬಿಟ್ಟು ಕ್ಯಾಮ್ರಾಮನ್ ಆಗಿ ಬಂದೆ. ಅವ್ರಿನ್ನ ಕೆಲಸನೂ ಮಾಡಿಕೊಂಡು ಫಿಲಮು ಮಾಡ್ತಾಯಿದ್ದಾರೆ. ಅವರಷ್ಟು ಕೆಪಾಸಿಟಿ ನಮಗಿಲ್ಲ, ಕಮ್ಮಿ ಇದೆ. ಸೊ ಬಟ್ ಈ ಫಿಲಮ್ ಕಪಟಿ ಬಂದ್ಬಿಟ್ಟು ನಾನು ಮುಂಚೆ ಕಂಟೆಂಟಾಗಿ ಕೇಳಿದ್ದೆ. ಅದಾದಮೇಲೆ ಬಂದ್ಬಿಟ್ಟು ಒಂದು ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಹಂಗಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿನ ಶೂಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ವಿಕ್ರಮ್ ಅವ್ರ ಬಗ್ಗೆ ಹೇಳಿದ್ರು. ಆ್ಯಂಡ್ ಫುಟೇಜನ್ನು ತೋರಿಸಿದ್ರು, ಸಖತ್ತಾಗಿ ಶೂಟ್ ಮಾಡಿದ್ರು ಇವರು. ಆ್ಯಕ್ಚುಲಿ ಇವರೇ ಕ್ಯಾಮ್ರಾಮನ್ ಆಗ್ಬೋದು, ತುಂಬ ಪ್ರೊಫೆಷ್ನಲಾಗಿ ಶೂಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿ ಮುಗಿಸ್ದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ರವಿ ಆ್ಯಂಡ್ ಚೇತನ್ ಅವ್ರಿಗೆ. ಥ್ಯಾಂಕ್ ಯು ಸರ್ ಫಾರ್ ಟೇಕಿಂಗ್ ಮೀ ಆಸ್ ಕ್ಯಾಮ್ರಾ. ಮಾಧ್ಯಮ ಮಿತ್ರರಿಗೆ ಹಾಗೂ ಮಂಜು ಸರ್ ಆಗಿರ್ಬೋದು, ರಮೇಶ್ ಸರ್, ಅವಿನಾಶ್ ಸರ್ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮ ಆರ್ಟಿಸ್ಟ್ ಆಗಲಿ ನಮ್ಮ ಟೆಕ್ನಿಷಿಯನ್ಗೆಲ್ಲ ಅಭಿನಂದನೆಗಳು ಹೇಳ್ತಾ ನಮ್ಮ ಮಾತು ಶುರು ಮಾಡ್ತೀನಿ. ಇಷ್ಟೋ ತನಕ ಎಷ್ಟೋ ಒಂದು ಡಾರ್ಕ್ ವೆಬ್ ಟೆಕ್ನಿಕಲ್ ವಿಚಾರಗಳು ತುಂಬ ತಿಳ್ಕೊಂಡೆ. ಆದರೆ ಇವಾಗ ನಾನು ಕೆಲವೊಂದು ಅದನ್ನು ಮೀರಿ ಕೆಲವೊಂದು ವಿಚಾರಗಳನ್ನ ಹೇಳಕ್ಕೆ ಹೋಗ್ತೀನಿ. ಮೊದಲನೇದಾಗಿ ಇವಾಗ ಆಲ್ರೆಡಿ ನೀವೇನು ಗ್ಯಾದರ್ ಆಗಿದ್ದಾರೆ ಈ ಸೀಟಲ್ಲಿ, ಆಲ್ಮೋಸ್ಟ್ ಎವ್ರಿ ವೀಕ್ ಅದೊಂದು 10 ಸಿನಿಮಾ ಬರುತ್ತೆ. ಮಂತ್ಲಿ ನಾವು ಅದೊಂದು 40 ಸಿನಿಮಾ, ಬರೀ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ನಾನು, ಬೇರೆ ಲ್ಯಾಂಗ್ವೇಜ್ ಬಿಟ್ಟು 40 ಸಿನಿಮಾ ನಾವು ಒಂದು ತಿಂಗಳಿಗೆ ನೋಡ್ತೀವಿ. ಈ 40 ಸಿನಿಮಾದಲ್ಲಿ ಮೊದಲನೇದಾಗಿ ನನ್ನ ಪ್ರಶ್ನೆ, ಕಬಡ್ಡಿ ಯಾಕೆ ನೋಡಬೇಕು? ಕಬಡ್ಡಿಲಿ ಏನಿದೆ? ಈ ಸಿನಿಮಾ ನಾನಿವಾಗ ಒಂದು 100 ರೂಪೀಸ್ ಸ್ಪೆಂಡ್ ಮಾಡಿ ಬಂದು ನೋಡ್ತಾ ಇದ್ದೀನಿ ಅಂದರೆ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್?
ಅದು ಮೊದಲನೇ ಪ್ರಶ್ನೆ. ಈ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ 2 ಆ್ಯಂಗಲಲ್ಲಿ ಹೇಳ್ತೀನಿ. ಒಂದು, ಇವಾಗ ತುಂಬ ವಿಚಾರಗಳು ಎಲ್ಲರೂ ಮಾತಾಡಿದ್ದು ಹೆಂಗಿತ್ತು ಅಂದರೆ ಟೆಕ್ನಿಕಲ್ ಅಂದರೆ ಯಾವುದೋ ಒಂದು ಈ ಥರ ಒಂದು ಫ್ರಾಡ್ ಆಗುತ್ತೆ, ಈ ಥರ ಸ್ಕ್ಯಾಮ್ ಆಗುತ್ತೆ. ಆದರೆ ನಾವು ಕಾಮನ್ ಮ್ಯಾನ್ ಆಗಿ ನಾವು ನೋಡ್ಬೇಕಾದ್ರೆ ಹೇಗಿರುತ್ತೆ ನಮ್ಮ ಹತ್ರ, ನಮಗೆ ಬರೀ ಮೊಬೈಲ್ ಗೊತ್ತಷ್ಟೇ. ಆ ಮೊಬೈಲ್ ಒಳಗೆ ಹಿಂದೆ ಏನು ಬ್ಯಾಕ್ಗ್ರೌಂಡಲ್ಲಿ ಏನು ರನ್ ಆಗುತ್ತೆ ಅದು ನಮಗೆ ಬೇಕಾಗೂ ನಮಗೆ ಗೊತ್ತೂ ಇಲ್ಲ. ಆ ಥರ ಆಡಿಯನ್ಸ್ಗೆ ಹೇಳಬೇಕು ಅಂದರೆ ನನ್ನ ಸಿನಿಮಾದಲ್ಲಿರೋ 3 ಕ್ಯಾರೆಕ್ಟ್ರೂ ಇದೇ ಲೆವೆಲಲ್ಲಿ ಇರ್ತಾರೆ. ಅಂದರೆ ಒಂದು ಕ್ಯಾರೆಕ್ಟರ್ ಬಂದು ಚಕ್ರಿ ಅಂತ ಏನು ಕರಿತೀನಿ, ಇವರು ಕ್ಯಾಬ್ ಡ್ರೈವರ್ ಆಗಿರ್ತಾನೆ. ಇನ್ನೊಂದು ಕ್ಯಾರೆಕ್ಟರ್ ಬಂದು ಮೆಡಿಕಲ್ ಹೋಗಿರೋ ಸ್ಟೂಡೆಂಟ್ ಆಗಿರ್ತಾನೆ. ಅದೇ ರೀತಿ ಹೀರೋಯಿನ್ ಬಂದು ಒಂದು ಫ್ಯಾಷನ್ ಡಿಸೈನರ್ ಆಗಿರ್ತಾನೆ. ಇಲ್ಲೆಲ್ಲೂ ಟೆಕ್ನಿಕಲ್ ಇಲ್ಲ. ನಾನು ಯೂಸ್ ಮಾಡ್ತಾ ಇರೋ ಒಂದು ಟೆಕ್ನಿಕ್ಕು ಏನು ಡಾರ್ಕ್ ವೆಬ್, ಡಾರ್ಕ್ ನೆಟ್ ಅಂತ ಏನು ಕರಿತೀವಿ, ಈ ಒಂದು ಟೆಕ್ನಿಕಲನ್ನು ಇದ್ರ ಜೊತೆಗೆ ಬ್ಲೆಂಡ್ ಮಾಡ್ತಾ ಇದೀವಿ ಅಷ್ಟೇ. ಯಾಕಂದರೆ ನನಗೆ ಒಂದು ಭಯ ಶುರು ಆಗ್ಬಿಡ್ತು, ಯಾವಾಗ ಎಲ್ಲ ಮಾತಾಡ್ತಾ ಇದ್ದಾರೆ ಆಡಿಯನ್ಸ್ ಅನ್ಕೋಬೋದು ಇದೇನಪ್ಪ ಇದು ಕಂಪ್ಲೀಟ್ಲಿ ಟೆಕ್ನಿಕಲ್, ನಮಗೆ ಅರ್ಥ ಆಗಲ್ಲ. ಇದರಲ್ಲಿ ನಾನು ಎಲ್ಲದೂ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಮ್ಮ ಆಡಿಯನ್ಸಿಗೆ ಯಾವ ರೀತಿ ಬೇಕು ಅನ್ನೋ ಥರ ಕೊಡ್ತಾ ಇದ್ದೀನಿ. ಸೊ ಇವತ್ತು ವಿಡಿಯೋಸ್ ನೋಡಿರ್ತೀರ. ಸೊ ಈ ರೀತಿ ನಾವಿನ್ನೂ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ, ನಮ್ಮ ಕಡೆಯಿಂದ ಸೋಷಿಯಲ್ಗೆ ಏನೇನು ಇನ್ಫಾರ್ಮೇಷನ್ ಪಾಸ್ ಮಾಡ್ಬೋದು ಅದನ್ನು ಈ ರಿಲೀಸ್ ಆಗೋ ತನಕ, ರಿಲೀಸ್ ಆದಮೇಲೂ ನಾವು ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತೀವಿ. ಬಟ್ ಅಂದರೆ ಚೇತನ್ ಹೇಳಿರೋ ಥರ ದಿಸ್ ಇಸ್ ನಾಟ್ ನಾನು IT ರಿಲೇಟೆಡು ಅಥವಾ ಅವ್ರಿಗೆ ಮಾತ್ರ, ಅಥವಾ ಇದು ಯಾರೋ ಹೇಳ್ತಿದ್ರು ಇದು ಬರೀ A ಕ್ಲಾಸ್ ಅವರಿಗೆ ಅಂತಲ್ಲ. ಯಾಕಂದ್ರೆ ಕ್ಯಾರೆಕ್ಟರ್ಸ್ ಕೂಡ ವೆರಿ ಕಾಮನ್ ಆಗಿರೋದ್ರಿಂದ ಪ್ರತಿಯೊಬ್ಬರು ರಿಲೇಟ್ ಆಗುವಂಥ ಕಥೆನೇ ಇದು ಕಬಡ್ಡಿ ಮಾಡಿರೋದು. ಈಗ ಫಾರ್ ಎಕ್ಸಾಂಪಲ್ ಇಷ್ಟೊಂದು ಈಗ ಡಾರ್ಕ್ ನೆಟ್ ಬಂದಿದೆ, ಟೆಕ್ನಾಲಜಿ ಆಗಿದೆ, ಇಷ್ಟೊಂದೆಲ್ಲ ಆಗ್ತಿದೆ. ಆದರೆ ಇದು ಯಾಕೆ ಈಗ ಮಾತ್ರ ನಮ್ಮೆಲ್ಲರಿಗೂ ಇನ್ಫ್ಲುಯೆನ್ಸ್ ಆಗಿ ತುಂಬ ಎಫೆಕ್ಟ್ ಆಗ್ತಿದೆ ಅಂದರೆ ಅದ್ರದ್ದು ರೂಟ್ ಕ್ರಾಸ್ ಏನು ಅಂತ ನಾವು ಮಾತಾಡ್ತಾ ಹೋದರೆ ನನಗನ್ಸಿದ್ದು ಇಟ್ ವಿಲ್ ಅಗೇನ್ ಟೇಕ್ ಅಸ್ ಬ್ಯಾಕ್ ಟು ಅವರ್ ಪಾಸ್ಟ್. ಈಗ ಫಾರ್ ಎಕ್ಸಾಂಪಲ್ ನನ್ನ ಸಿನಿಮಾಲಿ ಮೇನ್ ಲೀಡ್ ಇದ್ರು. ಶಿ ವಿಲ್ ಆಲ್ಸೋ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್ ಲೈಕ್ ಡಿಪ್ರೆಷನ್, ಆಂಗ್ಸೈಟಿ. ಈ ಸಿನಿಮಾಲಿ ಆ ರೀತಿ ರಿಲೇಷನ್ಶಿಪ್ಸು, ವ್ಯಾಲ್ಯೂಸ್ಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಲೈಕ್ ಗ್ರೀಡಿ ಆದರೆ ಹೇಗಿರುತ್ತೆ, ಗ್ರೀಡಿ ಓವರ್ಕಮ್ ಮಾಡೋದು ಹೇಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗಿನ ಟುಡೇಸ್ ಟ್ರೆಂಡ್ ನಮ್ಮ ಲೈಫಲ್ಲೆಲ್ಲ ಹೇಗಿದೆ ಅಂದರೆ ವಿ ಆರ್ ಆಲ್ ಪಾರ್ಟ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಅಂದರೆ ಈಗ ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಅಂದರೆ ಒಂದು 4 ಜನ ಇರ್ಬೋದು, ಒಂದು 5 ಜನ ಇರ್ಬೋದು. ಸೊ ಅದರಲ್ಲಿ ಒಬ್ಬರು ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ ಅಥವಾ ಸ್ಯಾಡ್ ಆಗಿದ್ದಾರೆ ಅಂದರೆ ವಿ ಡೋಂಟ್ ಹ್ಯಾವ್ ಇನ್ನೊಬ್ರು ಬಂದು ಅವ್ರನ್ನ ಕೂತು ಮಾತಾಡ್ಸೋಷ್ಟು ಟೈಮ್ ಇಲ್ಲ. ಒಂದು ಲಂಚಲ್ಲಾಗಲಿ ಡಿನ್ನರಲ್ಲಾಗಲಿ, ಇದೇ ನೀವೊಂದು 20 ವರ್ಷ 10 ವರ್ಷದ ಹಿಂದೆ ಆದರೆ ಮನೆ ತುಂಬ ಜನ ಇರೋರು, ಒಂದು ಅತ್ತೆ ಮಾವ, ಚಿಕ್ಕಮ್ಮ. ಈಗ ಒಂದು ಸರಿ ನಾವು ಬೇರೆ ಥರ ಮಾತಾಡಿದ್ರೆ ಯಾರೋ ಒಬ್ರು ಕಣ್ಣಿಡ್ದು ಅವ್ರು ಬಂದು ಮಾತಾಡ್ಸೋರು, ಏನಕ್ಕೆ ಇದೆಯಾ, ಏನಕ್ಕೆ ಮಾತಾಡ್ತಿಲ್ಲ ಅಂತ. ಸೊ ಈಗ ಆ ಥರ ಕೇಳೋ ಜನರಿಲ್ಲ ಮನೇಲಿ. ಸೊ ಇದೇನಾಗುತ್ತೆ, ಮನಸ್ಸಲ್ಲೇ ಇದ್ದಿದ್ದು ಇದೇ ರೀತಿ ಅದು ಬಿಲ್ಡ್ ಆಗ್ತಾ ಡಿಪ್ರೆಷನ್ ಆಗುತ್ತೆ. ಈ ಡಿಪ್ರೆಷನ್ಗೆ ಬರೋರು ಅವರ ಸ್ಯಾಟಿಸ್ಫ್ಯಾಕ್ಷನ್ನು, ಅವ್ರ ಗಿಲ್ಟನ್ನು, ಪ್ರೆಷರ್ ಕ್ರಿಯೇಟ್ ಮಾಡ್ಕೊಳಕ್ಕೋಸ್ಕರ ಹೊಸ್ದಾಗಿ ಏನಾದರೂ ನೋಡೋಣ, ಹೊಸ್ದಾಗಿ ಏನಾದರೂ ಮಾಡೋಣ ಅಂತ ರೂಟ್ ಕಂಡುಹಿಡಿಯೋಕ್ಕೆ ಹೋದಾಗ ಅವರೆಲ್ಲ ಈ ಥರ ಡಾರ್ಕ್ ನೆಟ್ ಕಡೆ ಹೋಗೋದು, ಅದರಲ್ಲಿರೋದನ್ನ ಎಕ್ಸ್ಪ್ಲೋರ್ ಮಾಡೋದು, ಇಲ್ಲ ಬೇರೆಯವ್ರಿಗೆ ಏನಾದರೂ ಕಷ್ಟ ಕೊಡೋಣ, ಅದರಿಂದ ಸ್ವಲ್ಪ ಅಂದರೆ ಆ ರೀತಿ ಒಂದು ಸೈಕ್ಯಾಟಿಕ್ ಬಿಹೇವಿಯರಿಗೆ ಒಳಗಾಗ್ತಾರೆ. ಸೊ ಇದನ್ನೆಲ್ಲದನ್ನು ರಿಲೇಟ್ ಮಾಡಿ ಹ್ಯೂಮನ್ ವ್ಯಾಲ್ಯೂಸನ್ನೆಲ್ಲ ಟಚ್ ಮಾಡಿ ಒಂದು ಸಿಂಪಲ್ ಆಗಿ ಮಾಡಿರುವಂಥ ಕಥೆನೇ ಇದು ಕಬಡ್ಡಿ. ಇದು ವಿಷಯ ಏನಂದರೆ ಇದರದ್ದು ಒಂದು ಈ ಸಿನಿಮಾ ಪ್ರೊಡಕ್ಷನ್ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಯಾಕಂದರೆ ಆರ್ಟಿಸ್ಟ್ಗಳಿಗೆ ಅದು ಅಪ್ಡೇಟ್ ಆಗಿರಲ್ಲ, ಕೆಲವು ಟೆಕ್ನಿಷಿಯನ್ಸ್ಗೆ ಅಪ್ಡೇಟ್ ಆಗಿರಲ್ಲ. ಓವರಾಲ್ ಈ ಪ್ರಾಜೆಕ್ಟು ಆ್ಯಸ್ ಎ ಪ್ರೊಡಕ್ಷನ್ ಆಗಿ ನನ್ನ ಕೈಗೆ ಹೆಂಗೆ ಬಂತು ಅಂತ ಟೀಸರ್ ಟೈಮಲ್ಲೇ ಹೇಳಿದ್ದೆ. ಪಾಪ ಕೆಲವ್ರಿಗೆ ಅದು ರೀಚ್ ಆಗಿರಲ್ಲ, ಅದರಿಂದ ಒಬ್ಬೊಬ್ಬರು ಒಂದೊಂದು ಪರ್ಸ್ಪೆಕ್ಟಿವ್ ಮಾತಾಡ್ತಾರೆ. ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಬೇಸಿಕಲಿ ರವಿ ಚೇತನ್ ಇಬ್ಬರು ಇದನ್ನು ಈ ಸಿನಿಮಾನ ಶೂಟ್ ಮಾಡಿ ಒಂದು ಹಂತದಲ್ಲಿ ನನ್ನ ಹತ್ರ ಬಂದು ತೋರಿಸ್ಬಿಟ್ಟು ಸರ್ ನನಗೆ ಇದಕ್ಕೆ ಮೇಲೆ ಆಗ್ತಾ ಇಲ್ಲ, ಈ ಸಿನಿಮಾ ನೀವು ನೋಡಿ ನಿಮಗೆ ಏನಾದ್ರು ಇಷ್ಟ ಆದರೆ ಇಷ್ಟು ಬ್ಯಾಲೆನ್ಸ್ ನಾವು ಶೂಟ್ ಮಾಡೋದಕ್ಕಾಗುತ್ತಾ ಇದೆ, ಇದನ್ನು ನೀವು ಏನಾದ್ರು ನಮ್ಗೆ ಸಪೋರ್ಟ್ ಮಾಡೋಕ್ಕಾಗುತ್ತಾ, ಗೈಡ್ ಮಾಡೋಕ್ಕಾಗುತ್ತಾ ಅಂತಲೇ ನನ್ನ ಹತ್ರ ಬಂದಿದ್ರು. ನಾವು ಸಿನಿಮಾ ನೋಡಿದ್ರೆ ನಮ್ಮ ಮನೆಯಲ್ಲಿ ಎಡಿಟಿಂಗ್ ರೂಮ್ ಇದೆ. ಸೊ ಎಡಿಟಿಂಗ್ ರೂಮಲ್ಲಿ ಕಂಪ್ಲೀಟ್ಲಿ ಒಂದು ಹೈ ರೆಸಲ್ಯೂಷನಲ್ಲಿ ಸಿನಿಮಾ ನೋಡುವಾಗ ನನಗೆ ತುಂಬ ಇಷ್ಟ ಆಯಿತು. ನಾನು ಅವಾಗ ಹೇಳಿದೆ, ನೋಡಿ ಪಾರ್ಟ್ನರ್ಶಿಪ್ಪಲ್ಲಿ ನಾನು ಸುಮ್ಮನೆ ಕುತ್ಕೊಡೋದು, ನೀವು ಶೂಟ್ ಮಾಡೋದು ಇದು ಯಾವುದು ಬೇಡ. ಕಂಪ್ಲೀಟ್ಲಿ ನಾನು ಒಂದು ಬಿಸ್ನೆಸ್ ರೇಷಿಯೋ ಹೇಳ್ತೀನಿ. ಈ ಬಿಸ್ನೆಸ್ ರೇಷಿಯೋದಲ್ಲಿ ನಾನು ಟೇಕ್ ಓವರ್ ಮಾಡ್ಕೊಳ್ತೀನಿ, ಇಡೀ ಸಿನಿಮಾ ನಾನು ಟೇಕ್ ಓವರ್ ಮಾಡ್ಕೊಳ್ತೀನಿ. ದಿಸ್ ಇಸ್ ಗೋಯಿಂಗ್ ಟು ಬಿ ದ ಫಿನಾನ್ಷಿಯಲ್ ಬಿಟ್ವೀನ್ ಯು ಅಂಡ್ ಮೀ ಅಂತ ಒಂದು ಫಾರ್ಮುಲಾ ಒಂದು ಹೇಳಿದೆ. ಅದನ್ನು ಅವರು ಒಪ್ಕೊಂಡ್ರು, ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ದಿ ಟೋಟಲಿ ಐ ಟುಕ್ ಅಪ್ ದ ಪ್ರಾಜೆಕ್ಟ್. ದಿಸ್ ಇಸ್ ದ ಕ್ಲಾರಿಟಿ. ಓಕೆನಾ? ಸೊ ಐ ಆಮ್ ದ ಅಫಿಷಿಯಲ್ ಪ್ರೊಡ್ಯೂಸರ್ ಅಟ್ ದಿಸ್ ಪಾಯಿಂಟ್.
ನಾನು ಯಾವ ಪಾಯಿಂಟಲ್ಲಿ ಆ ಸಿನಿಮಾ ತಗೊಳ್ಳುವಾಗ ಇಟ್ ವಾಸ್ ತುಂಬ ಐ ಕ್ಯಾನ್ ಸೇ ಇವತ್ತು ಏನೊಂದು ಔಟ್ಪುಟ್ ಆಗಿ ರೆಡಿ ಆಗಿದೆ. ಇವತ್ತು ನಾವು ಆಲ್ರೆಡಿ ಎಲ್ಲ ಲ್ಯಾಬಲ್ಲೂ ದುಡ್ಡನ್ನು ಕೊಟ್ಟು ಕಂಟೆಂಟನ್ನು ತೊಗೊಂಡಿದ್ವಿ. ಈ ಪಾಯಿಂಟಲ್ಲಿ ಏನು ಔಟ್ಪುಟ್ ಇದೆಯೋ ಇದರಲ್ಲಿ 60% ಇತ್ತು ಇನ್ ಟರ್ಮ್ಸ್ ಆಫ್ ಮ್ಯೂಸಿಕ್, ಎಡಿಟು, ವಿಷುವಲ್ಲು. ಆ ಥರ ನನ್ನ ಹತ್ರ ಬರುವಾಗ ನನಗೊಂದು ವಿಷನ್ ಇತ್ತು, ಈ ಸಿನಿಮಾ ಫೈನಲ್ ಪ್ರಾಡಕ್ಟ್ ಆಗಿ ಹಿಂಗೆ ಬರ್ಬೋದು ಅನ್ನೋದು ವಿಷನ್ ಇತ್ತು. ನಾನು ಅವ್ರ ಹತ್ರ ಕಂಡೀಷನ್ ಆಗಿ ಹೇಳುವಾಗ ಕ್ರಿಯೇಟಿವ್ ವಿಷಯದಲ್ಲಿ ಒಂದು ವಿಷಯ ಹೇಳಿದೆ, ಏನಂದರೆ ಇದರಲ್ಲಿ ಒಂದಿಷ್ಟು ಎಡಿಟಿಂಗ್ ವಿಷಯಗಳಿದೆ, ನಾನು ಪ್ರೊಡ್ಯೂಸರ್ ಆಗಿದ್ರು ಅದರಲ್ಲಿ ತಲೆ ಹಾಕ್ತೀನಿ, ಅದು ನೀವು ಕನ್ವಿನ್ಸ್ ಆಗಿ ನೀವು ಒಪ್ಕೊಂಡ್ರೆ ಮಾತ್ರ ನಾನು ಈ ಸಿನಿಮಾನ ಟೇಕ್ ಓವರ್ ಮಾಡೋದು ಅನ್ನೋದನ್ನ ಐ ವಾಸ್ ವೆರಿ 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 ಸ್ಟ್ರಾಂಗ್. ನಾವೇ ಕೂತ್ಕೊಂಡು ಜೊತೆ ಕೂತ್ಕೊಂಡು ಒಂದಷ್ಟು ವಿಷಯಗಳನ್ನ, ನಾಟ್ ಮಚ್ ಸ್ಮಾಲ್ ವಿಷಯಗಳನ್ನ ಎಡಿಟ್ ಮಾಡಿದ್ವಿ. ಮಾಡಿ ಮ್ಯೂಸಿಕಲ್ ಆದಮೇಲೆ ಚೆನ್ನೈಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬೇಸಿಕಲಿ ಫ್ರಮ್ ಚೆನ್ನೈ, ನಾನು ಹೇಳಿದೆ ನೀವು ರೀ ರೆಕಾರ್ಡಿಂಗ್ ನಿಮ್ಮ ಪರ್ಸ್ಪೆಕ್ಟಿವ್ಲಿ ನೀವು ಮಾಡಿಬಿಡಿ, ಬಟ್ ಫೈನಲ್ ರೀ ರೆಕಾರ್ಡಿಂಗ್ ಏನಿದೆಯೋ ನಾನೇ ಬಂದು ಅದು ಕೂತ್ಕೊಂಡು ಎಲ್ಲಿ ಸೈಲೆನ್ಸ್ ಬೇಕು ಏನು ಬೇಕು ಅನ್ನೋದನ್ನು ನಾನೇ ಡಿಸೈಡ್ ಮಾಡೋದು. ದೆನ್ ಅದ್ರಲ್ಲಿ ನೀವು ಕನ್ವಿನ್ಸ್ ಆದರೆ ನೀವು ಒಪ್ಕೊಳ್ಳಿರಿ. ಇದೇ ಥರ ಎಲ್ಲ ಪಾಯಿಂಟಲ್ಲೂ ನಾನು ಕೂತ್ಕೊಂಡು ನನಗೆ ಆ ಸಿನಿಮಾ ಮೇಲೆ ಒಂದು ಡ್ರೀಮ್ ಇತ್ತು. ಐ ವಿಲ್ ನಾಟ್ ಸೇ ದಿಸ್ ಇಸ್ ಗೋಯಿಂಗ್ ಟು ಬಿ ಅನದರ್ ಒಂದು ಬಾಹುಬಲಿ ಆಗುತ್ತೆ, ಅದಲ್ಲ, ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಆ ಒಳ್ಳೆ ಸಿನಿಮಾದಲ್ಲಿ ನನ್ನ ಒಂದು ಕ್ರಿಯೇಟಿವ್ ಪರ್ಸ್ಪೆಕ್ಟಿವ್ ಏನಿದೆ, ಡ್ರೀಮ್ ಏನಿದೆ, ಅದನ್ನು ಅಪ್ಲೈ ಆಗಬೇಕು ಅನ್ನೋದ್ರಲ್ಲಿ ನಾನು ಸ್ಟ್ರಾಂಗ್ ಆಗಿದ್ದೆ. ಅದರಲ್ಲಿ ಒಂದು 80% ಒಪ್ಕೊಳ್ತಾರೆ, 20% ಒಪ್ಪಿಲ್ಲ. ಅಂದರೆ ನಾನು ತುಂಬ ಪಾಸಿಟಿವ್ ಆಗಿ ಈ ಸಿನಿಮಾನ 7th ರಿಲೀಸ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಇಯರೇ ನಾವು ರಿಲೀಸ್ ಮಾಡಬೇಕಾಗಿತ್ತು. ನಂದು ಏನೋ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಇತ್ತು, ಅದು ವರ್ಕೌಟ್ ಆಗಿಲ್ಲ. ಅದಾದಮೇಲೆ ನನ್ನ ವರ್ಕ್ಔಟ್ ರಿವೈಸ್ಡ್ ಫಾರ್ಮುಲಾ ಒಂದು ವರ್ಕ್ ಮಾಡಿ 7th ಅನ್ನೋದು ಡಿಸೈಡ್ ಅದು. ಆ್ಯಕ್ಚುಲಿ ಒರಿಜಿನಲಿ February 28 ರಿಲೀಸ್ ಆಗಬೇಕಾಗಿತ್ತು, ಅಂದರೆ ನಾಳೆ ರಿಲೀಸ್ ಆಗಬೇಕಾಗಿತ್ತು. ಬಟ್ ನಾಳೆ ನಾನು ಒಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಆಫ್ ಯು ಗೊತ್ತಿರುತ್ತೆ, ಅಪಾಯವಿದೆ ಎಚ್ಚರಿಕೆ ಅಂತ. ನಾಳೆ ಒಂದು ಸಿನಿಮಾ ರಿಲೀಸ್ ಆಗ್ತದೆ, ಇವತ್ತು ಪ್ರೆಸ್ ಶೋ ಕರೆದಿರ್ತಾರೆ ನಿಮ್ಮನ್ನ. ಸೊ ಆ ಸಿನಿಮಾ ನಾನೇ ಡಿಸ್ಟ್ರಿಬ್ಯೂಟ್ ಮಾಡೋದ್ರಿಂದ ಮಲ್ಟಿಪ್ಲೆಕ್ಸ್ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಚಂದನ್ ಫಿಲ್ಮ್ ಸುರೇಶ್ ಬಂದು ಸಿಂಗಲ್ ಸ್ಕ್ರೀನ್ ಮಾಡ್ತಾ ಇದ್ದಾರೆ. ಸೊ ಒಂದೇ ಟೈಮಲ್ಲಿ ನಾವು 2 ಸಿನಿಮಾ ಮಾಡಬಾರ್ದು, ಎಥಿಕಲಿ ರಾಂಗ್ ಆಗುತ್ತೆ ಅಂದ್ಬಿಟ್ಟು ಆ ಸಿನಿಮಾ, ನನ್ನ ಸಿನಿಮಾನ 7th ಪುಷ್ ಮಾಡಿ ಆ ಸಿನಿಮಾನ ರಿಲೀಸ್ ಮಾಡ್ತಾರೆ. 7th ಬರ್ತಾ ಇದೆ. ಸೊ ನಾನು ನಿಮ್ಮ ಹತ್ರ ಬಂದಿರುವ ಪ್ರೆಸ್ ಇಲ್ಲಿ ಇವತ್ತು ಬಂದಿರುವ ಪ್ರೆಸೆನ್ಸ್, ಅಟೆಂಡೆನ್ಸ್, ವಾಲ್ಯೂಮ್, ಕ್ವಾಂಟಿಟಿ ಬಗ್ಗೆನೂ ನಾನು ಮಾತಾಡ್ತೀನಿ. ಅದು ಇಲ್ಲದೆ ಅಂದರೆ ನಾನು ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ನನಗೆ. ನಾನು ಏನು ಮಾತಾಡಬೇಕು ಅಂತ ಮಾತಾಡ್ಬಿಟ್ಟು ಸ್ಟೇಜ್ ಬಿಟ್ಟು ಹೋಗೋದು ನನಗೆ. ಸೊ 5ನೇ ತಾರೀಕು ಥ್ರೂ ದ PRO ನಿಮಗೆ ಪ್ರೀಮಿಯರ್ ಶೋಗೆ, ಪ್ರೆಸ್ ಶೋ ವಿತ್ ಪ್ರೀಮಿಯರ್ ಇನ್ವಿಟೇಷನ್ ಬರುತ್ತೆ. ಖಂಡಿತವಾಗಿ ನೀವು ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ನೋಡಿ ನಿಮ್ಮ ಪಾಸಿಟಿವ್ ವಿಷಯಗಳನ್ನ ಜಾಸ್ತಿ ಬರೆದು ನೆಗೆಟಿವ್ ವಿಷಯಗಳನ್ನ ಕಮ್ಮಿ ಬರೀವಿ. ನೆಗೆಟಿವ್ ಇರೋದೇ ಇಲ್ಲ ನಮ್ಮ ಸಿನಿಮಾ, ಒಂದು ನೆಗೆಟಿವ್ ಇರಲ್ಲ ರೀ ಅಂತೆಲ್ಲ ನಾವು ಚಾಲೆಂಜ್ ಎಲ್ಲ ಮಾಡಲ್ಲ, ಇದ್ದೇ ಇರುತ್ತೆ. ಅದನ್ನು ಕಮ್ಮಿಯಾಗಿ ಬರೆದು ಪಾಸಿಟಿವ್ ವಿಷಯನ ಜಾಸ್ತಿ ಬರೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅಬೌಟ್ ದ ಕ್ವಾಂಟಿಟಿ ಆಫ್ ದ ಪ್ರೆಸ್ ಇವತ್ತು ಬಂದಿರೋದು, ಇವತ್ತು ಒಂದು ಈವೆಂಟು ಈ ಥರ ಒಂದು ಸಿನಿಮಾನ ರಿಲೀಸ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಿಜವಾಗ್ಲೂ ಇಲ್ಲಿರೋರಲ್ಲಿ ಒಂದು 10% ಜನಕ್ಕೂ ಗೊತ್ತಾಗಲ್ಲ. ಒಂದು ಸಿನಿಮಾನ ರಿಲೀಸ್ ಮಾಡಬೇಕು, ಇವತ್ತು ಈ ಈವೆಂಟ್ ಮಾಡಬೇಕಂದ್ರೆ ಐ ನೀಡ್ 1.25 lakhs rupees ಬೇಕು ನನಗೆ ಈ ಈವೆಂಟ್ ಮಾಡೋಕ್ಕೆ. ಇಟ್ಸ್ ನಾಟ್ ಎ ಸ್ಮಾಲ್ ಮನಿ. ತುಂಬ ಜನಕ್ಕೆ ಅದು 4-5 ತಿಂಗಳು ಸ್ಯಾಲ್ರಿ, ಕೆಲವರಿಗೆ 1 ತಿಂಗಳು ಸ್ಯಾಲ್ರಿ, ಕೆಲವರಿಗೆ 4-5 ತಿಂಗಳು ಸ್ಯಾಲ್ರಿ, ಇಫ್ ಐ ಆಮ್ ರೈಟ್. ಸೊ ನಾನು PRO ವೆಂಕಟೇಶ್ ಅವರಿಗೆ ಥ್ರೂ PRO ವೆಂಕಟೇಶ್ ಅದರ್ PRO ಹೇಳ್ಕೊಳ್ಳೋದು ಏನಂದರೆ, ಈವೆಂಟ್ಗಳನ್ನ ಸ್ವಲ್ಪ ಸೈಂಟಿಫಿಕಾಗಿ ಕರೆಕ್ಟಾಗಿ ನಿಮ್ಮನ್ನು ನಂಬಿ ನಾವು ಈವೆಂಟ್ಗಳು ಮಾಡ್ತೀವಿ. ಇಲ್ಲಿ ಬಂದು ನೋಡುವಾಗ ಒಂದು 10 ಜನ ಬರೋದು. ವಾಸು ಸರ್ ಥರ ಸೀನಿಯರ್ಸ್ ನಾವು ಯಾವತ್ತು ಸಿನಿಮಾ ಮಾಡೋಕ್ಕೆ ಶುರು ಆ ಟೈಮಿಂದ, ಇಟ್ ಇಸ್ ನಾಟ್ ದಟ್ ಅದರ್ಸ್ನ ರೆಫರ್ ಮಾಡ್ತಾ ಇಲ್ಲ ಅಂತಲ್ಲ, ಅವರೆಲ್ಲ ಒಂದು ಇನ್ವಿಟೇಷನ್ ಅಂತ ಬಂದರೆ ಬಂದು ಕೂತ್ಕೊಂಡು ಅದು ಏನು ಕಂಟೆಂಟ್ ಕೊಡ್ತಾರೆ, ನಾವೇನೋ ಟ್ರೈ ಮಾಡ್ತೀವಿ ಇಲ್ಲಿ ಕಂಟೆಂಟ್ ಕೊಡೋಕ್ಕೆ. ಈ ಚೀಫ್ ಗೆಸ್ಟ್ ಅಂತ ನಾವು ಏನು ಕರೆದ್ರೂ ದೇ ಆರ್ ನಾಟ್ ಮೈ ಚೀಫ್ ಗೆಸ್ಟ್, ದೇ ಆರ್ ಮೈ ವೆಲ್ ವಿಷರ್ಸ್. ಇನ್ಫ್ಯಾಕ್ಟ್ ಸುಕೃತ ನನಗೆ ಹೇಳಿದ್ರು ದೊಡ್ಡ ಹೆಸರುಗಳು, ಅವ್ರನ್ನ ಕರೀರಿ ಇವ್ರನ್ನ ಕರೀರಿ, ಅವ್ರು ಯಾರು ಬೇಡ, ನಮ್ಮ ಸಿನಿಮಾ ಚೆನ್ನಾಗಾಗಬೇಕು ಅಂತ ಒಳ್ಳೆ ಮನಸ್ಸಿಂದ ಯಾರಿದ್ರೆ ಅವ್ರು ಕರೆದ್ರೆ ಸಾಕೊಂಡ್ಬಿಟ್ಟು. ರಮೇಶ್ ಅದು ಲಾಸ್ಟ್ ಮೂಮೆಂಟ್ ನಾನು ಕರೆದೇ ಇಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಬಂದರು, ಈ ಬಿಕಮ್ ಮೈ ಸ್ಪೆಷಲ್ ಗೆಸ್ಟ್ ಅಷ್ಟೇ. ಇಲ್ಲಿ ನಾವು ಏನು ಟ್ರೈ ಮಾಡ್ತೀವಿ ಅಂದರೆ, ಈ ರೆಗ್ಯುಲರ್ ಫಾರ್ಮೆಟ್ಗಳನ್ನ ಬಿಟ್ಟು ಏನು ಮಾಡೋಕ್ಕಾಗುತ್ತೆ ಅನ್ನೋದಕ್ಕೆ ಒಬ್ಬ ಹ್ಯಾಕರ್ನ ಕರೆದ್ಬಿಟ್ಟು ಏನೋ ಒಂದು ವಿಷಯನ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನನ್ನ ಕಂಟೆಂಟ್ ಹಿಂಗೆ ಕೊಡ್ತಾ ಇದ್ದೀನಿ. ಬಟ್ ನೋಡಿದ್ರೆ ಇಲ್ಲಿಂದ ನೋಡಿದ್ರೆ ವಾಸು ಸಾರು, ನಮ್ಮ ಸಾರಿ ಸರ್ ಟೆನ್ಷನಲ್ಲಿ ಹೆಸರು ಮಾಡ್ತಿದ್ದೆ, ಈ ಥರ ಒಂದು 5-6 ಜನ ಮಾತ್ರ ಸಖತ್ ಬೇಜಾರಾಗಲ್ಲ. ಅಲ್ಲಿ ಇದರಲ್ಲಿ ನೋಡಿದ್ರೆ ಏನು ಚಾನಲ್ ನೋಡಿದ್ರೆ ನನ್ನ ಕಣ್ಣಿಗೆ ಒಂದು 3-4 ಜನ ಚಾನಲ್ ಕಾಣ್ತಾರೆ, ಮಿಕ್ಕಿಯವರು ಯೂಟ್ಯೂಬ್ ಚಾನಲ್. ಅವರು ಏನು ಖರ್ಚು ಮಾಡಬೇಕು? ಐ ಆಮ್ ಕಂಪ್ಲೀಟ್ಲಿ ಅನ್ಹ್ಯಾಪಿ ವಿತ್ ದಿಸ್ ಆಟಿಟ್ಯೂಡ್. ಇದನ್ನ PRO ನೀವು ಕೂತ್ಕೊಂಡು ಸರಿ ಮಾಡ್ಕೊಳ್ಳಿ. ಒಬ್ಬ ಪ್ರೊಡ್ಯೂಸರು ಇಷ್ಟು ದುಡ್ಡು ಮಾಡುವಾಗ ಮೀಡಿಯಾ ಅಷ್ಟು ಬಿ ದೇರ್, ಅಟ್ಲೀಸ್ಟ್ 70% ಮೀಡಿಯಾ ಬರಬೇಕು. ನಾನೇ ಯಾಕೆ ಖರ್ಚು ಮಾಡಲಿ? ಇದಕ್ಕೆ ಆ್ಯಕ್ಚುಲಿ PRO ಸುಧೀಂದ್ರ ಅವ್ರ ರೆಪ್ರೆಸೆಂಟ್ ಯಾರಾದ್ರೂ ಆನ್ಸರ್ ಮಾಡಬೇಕು.
ನಾನು ಇದನ್ನು ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾವು ಸುಮ್ಮನೆ ಕೂತ್ಕೊಂಡು ನಾವು ಒಂದು 10 ಜನ ಕೂತ್ಕೊಂಡು ನಾವು ಖರ್ಚು ಮಾಡ್ಕೊಂಡು ನಾವು ಇಲ್ಲಿ ಇದಿಲ್ಲ ನಾವು. ವೈ ದಿಸ್ ಇಸ್ ಹ್ಯಾಪನಿಂಗ್? ದಿಸ್ ನಾಟ್ ಫಾರ್ ಫಸ್ಟ್ ಟೈಮ್. ನನ್ನ ಸಿನಿಮಾ ಬಿಟ್ಬಿಡಿ, ಮೊನ್ನೆ ಮಂಜು ಸರ್ ಸಿನಿಮಾಗೂ ಹಂಗೆ ಆಯಿತು. ಏನಕ್ಕೆ ಹಿಂಗೆ ಆಗ್ತಾ ಇದೆ? ಸೊ ದಿಸ್ ಹಾಸ್ ಟು ಬಿ ಆನ್ಸರ್ಡ್. ಯಾರಾದೊಬ್ರು ಬಂದು ಅಡ್ರೆಸ್ ಮಾಡಬೇಕು. ಸೊ ದಟ್ ಲೆಟ್ ಮಿ ನೋ ದ ಟ್ರೂತ್, ಏನು ಆಗ್ತಾ ಇದೆ ಅನ್ನೋದನ್ನು. ನಾವೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ? ಒಂದು ವಾರಕ್ಕೆ ಮುಂಚೆ ಒಂದು ಸ್ಕೆಡ್ಯೂಲ್ ಹೇಳ್ತೀವಿ, ಈ ಟೈಮಿಗೆ ಇದಾಗುತ್ತೆ ಅಂದ್ಬಿಟ್ಟು ನೀವು ಅದನ್ನ ಬ್ಲಾಕ್ ಮಾಡ್ತೀರಾ, ಬೇರೆಯವ್ರ ಕ್ಲಾಶ್ ಇಲ್ಲದೆ ಬ್ಲಾಕ್ ಮಾಡ್ತೀರಾ. ದೆನ್ ದ ಹೋಲ್ ಪ್ರೆಸೆನ್ಸ್ ಅಷ್ಟು ಬಿದ್ದಾರಲ್ಲ. ಇಲ್ಲಿ ಸ್ಟಿಲ್ ಫೋಟೋ ಒಬ್ರು ಬಂದು ಕೂತಿದ್ದಾರೆ, ಇರೋದೇ 4-5 ಜನ. ಒಬ್ರು ಬಂದು ಅವರು ಮಾತ್ರ ಆಮೇಲೆ ಕೇಳಿದ್ರೆ ಇಲ್ಲ ಸರ್ ನಾವು ಟೇಪ್ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ, ಏನೋ ಸ್ಟಿಲ್ಸ್ ಕೊಟ್ಬಿಡ್ತೀವಿ. ಬೇಡ, ಅದು ಇಟ್ ಈಸ್ ಅವರ್ ಜಾಬ್ ಅಲ್ವಾ? ಈಗ ನಿಮ್ಮ ಮುಂದೆ ಈ ಸಿನಿಮಾ ಟ್ರೈಲರ್ ಲಾಂಚ್ ಅನ್ನೋದನ್ನು ತೊಗೊಂಡು ಬರೋದು ಒಬ್ಬ ಪ್ರೊಡ್ಯೂಸರ್ ಆಗಿ ನನ್ನ ಕೆಲಸ. ಸೊ ಮೀಡಿಯಾವಾಗಿ ನೀವು ಪ್ರೆಸೆನ್ಸ್ ಬಂದು ನಾನು ಏನು ತಪ್ಪು ಮಾತಾಡ್ತೀನಿ, ಏನು ಸರಿ ಮಾತಾಡ್ತೀನಿ ಅಂತ ಜನಗಳ ಹತ್ರ ತೊಗೊಂಡು ಹೋದ್ರೆ ನಿಮ್ಮ ಕೆಲಸ. ಅದನ್ನ ನೀವು ಮಾಡಲೇಬೇಕು. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಆ್ಯಂಡ್ ಅದನ್ನು ಇದು ಮಾಡ್ಕೊಂಡು ಬೈಪಾಸ್ ಮಾಡಿ ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಒಂದು ಮನೆ ಒಳಗೆ ಒಂದು ಅಷ್ಟು ವಿಷಯ ಇಟ್ಕೊಂಡು ಸಖತ್ತು ಥ್ರಿಲ್ಲಿಂಗ್ ಆಗಿ ಒಂದು ಕನ್ಸಿಸ್ಟೆನ್ಸಿ ಇದೆ ಸಿನಿಮಾದಲ್ಲಿ. ಮ್ಯೂಸಿಕ್ ತುಂಬ ಒಂದು ಫ್ರೆಶ್ ಆಗಿದೆ. ಓವರಾಲ್ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ. ಇವತ್ತು 9-10 ಸಿನಿಮಾ ಸ್ಕೆಡ್ಯೂಲ್ ಆಗಿತ್ತು ನಾಳೆ ರಿಲೀಸ್ ಆಗೋಕ್ಕೆ. 2 ಸಿನಿಮಾ ಮೈನಸ್ ಆಗಿ 8 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಥಿಯೇಟ್ರ್ ಸಿಗೋದು ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ. ಬಟ್ ಅದನ್ನ ಮಧ್ಯದಲ್ಲೂ ಅಪಾಯವಿದೆ ಎಚ್ಚರಿಕೆ ಅನ್ನೋ ಥರ ಒಂದು ಸಿನಿಮಾಗೆ ವಿ ಗಾಟ್ ಅರೌಂಡ್ ಒಂದು 60 ಸ್ಕ್ರೀನ್ಸ್ ಮಾಡಿ ಏನೋ ಒಂದು ರಿಲೀಸ್ ಮಾಡ್ತಾ ಇದೀವಿ. 9 ಸಿನಿಮಾ ರಿಲೀಸ್ ಮಾಡಿದ್ರೆ ಎಲ್ಲಿಂದ ಆಗುತ್ತೆ? ಸೊ ಒಬ್ಬ ಮಲ್ಟಿಪ್ಲೆಕ್ಸ್ ಸ್ಕೆಡ್ಯೂಲ್ ಮಾಡ್ತಾರಲ್ಲ, ಸ್ಕ್ರೀನಿಂಗ್ ಸ್ಕೆಡ್ಯೂಲ್ ಮಾಡ್ತಾರಲ್ಲ, ಹೆಡ್ ಹತ್ರ ಮಾತಾಡುವಾಗ ಅವರು ಒಂದು ಡೇಟಾ ಹೇಳ್ತಾರೆ. ಏನು ಡೇಟಾ ಹೇಳ್ತಾರೆ ಅಂದರೆ, ಸರ್ ಲಾಸ್ಟ್ ವೀಕ್ ಒಂದು ಮಲಯಾಳಂ ಸಿನಿಮಾ ರಿಲೀಸ್ ಆಯಿತು, ಟೈಟಲ್ ಮರ್ತಿತ್ತು, ನಾನು ಹೇಳ್ತೇನೆ, ನಾನು ರಿಲೀಸ್ ಆಯಿತು, ಅದ್ರದ್ದು ಏನು ಟೋಟಲ್ ಶೇರ್ ಇದೆಯೋ ಅದರಲ್ಲಿ 10% ಶೇರು 9 ಸಿನಿಮಾ ರಿಲೀಸ್ ಆದ್ರೂ ಅಚೀವ್ ಮಾಡೋಕ್ಕಾಗಲ್ಲ ಸರ್ ಕನ್ನಡ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಆ ಮಲಯಾಳಂ ಸಿನಿಮಾದಲ್ಲಿ ಆರ್ಟಿಸ್ಟ್ ಇಲ್ಲ, ಡೈರೆಕ್ಟರ್ ಆರ್ಟಿಸ್ಟ್, ಡೈರೆಕ್ಟರ್ ಆರ್ಟಿಸ್ಟ್. ಅವ್ನು ಹೇಳ್ತಾ ಇದ್ದಾನೆ ಕರ್ನಾಟಕ ಹೋಲ್ ಶೇರು 10% ನಮ್ಗೆ 9 ಸಿನಿಮಾ ಸೇರಿ ಆದ್ರೂ ಆಗಲ್ಲ ಅಂತ ಹೇಳುವಾಗ ಜನಕ್ಕೆ ಅವನೇ ಹೇಳ್ತಾ ಇದ್ದಾನೆ, ಜನಕ್ಕೆ ಇಂಟ್ರೆಸ್ಟ್ ಇಲ್ಲ ಸರ್ ಕನ್ನಡ ಸಿನಿಮಾ, ಕನ್ನಡ ಆಡಿಯನ್ಸ್ಗೆ ಬಂದು ನೋಡುವ ಇಂಟ್ರೆಸ್ಟ್ ಬೇರೆಯವ್ರ ಥರ ಇಲ್ಲ ಸರ್. ಒಂದು. ಎರಡನೇದು, ಪಬ್ಲಿಸಿಟಿ ಮಾಡುವಾಗ ನೀವು ಅಷ್ಟೇ ಸರ್, ಸೈಂಟಿಫಿಕ್ ಆಗಿ ಜನಗಳಿಗೆ ರೀಚ್ ಆಗಬೇಕು ಸರ್. ಅಂದರೆ ನಾವು ರೀಚ್ ಆಗಬೇಕಂದ್ರೆ ಮೀಡಿಯಾ ಮುಂದೆ ನಾವು ರೀಚ್ ಮಾಡಬೇಕಲ್ಲ. ನಾವು ಈಗ ನಂತರ ನಾನು ಎಲ್ಲರೂ ಹೇಳ್ತಾ ಇಲ್ಲ, ಈಗ ನಂತರ ಅಟ್ಲೀಸ್ಟ್ ಸಿನ್ಸಿಯರ್ ಆಗಿ ನಾನು ಯಾವ ಸಿನಿಮಾದಲ್ಲೂ ಆ ಸಿನಿಮಾಗೆ ಏನು ಒಂದು ಪಬ್ಲಿಸಿಟಿ ಮಾಡಬೇಕಾ ಇರ್ರೆಸ್ಪೆಕ್ಟಿವ್ ಆಫ್ ಮೈ ಕಮಿಟ್ಮೆಂಟ್ಸ್ ನಾನು ಮಾಡ್ತಾನೇ ಇದ್ದೀನಿ. ಸೊ ಐ ರಿಕ್ವೆಸ್ಟ್ ಯು, ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾನೇ ತುಂಬ, ಕನ್ನಡ ಸಿನಿಮಾ ಪರಿಸ್ಥಿತಿನೂ ತುಂಬ ಕಷ್ಟ ಆಗಿದೆ. ಇನ್ ಟರ್ಮ್ಸ್ ಆಫ್ ರೆವಿನ್ಯೂ, ಇನ್ ಟರ್ಮ್ಸ್ ಆಫ್ ಸಕ್ಸಸ್ ಲಾಸ್ ತುಂಬ ಇದೆ. ಐನೋ ಒಂದು ವಾರಕ್ಕೆ ಮುಂಚೆ ಒಬ್ಬ ಪ್ರೊಡ್ಯೂಸರು, ಹೆಸರೇ ಹೇಳೋಕ್ಕಾಗಲ್ಲ, 200 ಕೋಟಿ 300 ಕೋಟಿ ರೂಪಾಯಿ ಸಿನಿಮಾ ಮಾಡುವ ಪ್ರೊಡ್ಯೂಸರ್ ನನ್ನ ಮುಂದೆ ಇನ್ನೊಬ್ರಿಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಹೋಟ್ಲಲ್ಲಿ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, 2 ಲಕ್ಷ ರೂಪಾಯಿ ಕಳಿಸು ಅಂದ್ಬಿಟ್ಟು. ದಟ್ ಈಸ್ ವಾಟ್ ಇವತ್ತು ಇರೋ ಪರಿಸ್ಥಿತಿ ಇವತ್ತು. ಐ ಸ್ವೇರ್ ಆನ್ ಮೈ ಸಿನಿಮಾ. ನನ್ನ ಕಣ್ಮುಂದೆ ಬಂದು ಮೆಸೇಜು. ದಯವಿಟ್ಟು ಹೇಳ್ತೀನಿ, ಒಳ್ಳೆ ಸಿನಿಮಾವನ್ನು ಅಪ್ರಿಷಿಯೇಟ್ ಮಾಡಿ ಕ್ರಿಟಿಸೈಸ್ಮೆಂಟ್ ಮಾಡಿದ್ರೆ ನಾನ್ ಥಿಯೇಟ್ರಿಕಲಿಂದ ಕಂಟೆಂಟ್ ಸಿನಿಮಾಗಳು ಎಸ್ಕೇಪ್ ಆಗಿಬಿಡುತ್ತೆ. ನಾನ್ ಥಿಯೇಟ್ರಿಕಲ್ ರೆವಿನ್ಯೂ ಅಂತ ನಾನು ಏನು ಹೇಳ್ತೀನಿ, ಸ್ಯಾಟಲೈಟ್ ಆಗಲಿ, OTT ರೈಟ್ಸ್ ಆಗಲಿ, ಹಿಂದಿ ರೈಟ್ಸ್ ಆಗಲಿ, ಅದರ್ ಲ್ಯಾಂಗ್ವೇಜ್ ರೈಟ್ಸಲ್ಲಿ ನಾವು ಎಸ್ಕೇಪ್ ಆಗಿಬಿಡ್ತೀವಿ. ಯಾರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡೋರು. ಅಟ್ಲೀಸ್ಟ್ ನೀವು ಬಂದು ಈ ಥರ ಒಂದು ಸಪೋರ್ಟ್ ಮಾಡಿದ್ರೆ, ಬಂದು ಅದ್ರ ಬಗ್ಗೆ ಬರೆದು ಹೇಳಿದ್ರೆ ಅದನ್ನ ಇಟ್ಕೊಂಡು ನಾವು ನಾನ್ ಥಿಯೇಟ್ರಿಕಲ್ ಅಟ್ಲೀಸ್ಟ್ ಎಸ್ಕೇಪ್ ಆಗಿಬಿಡ್ತೀವಿ, ವಿಚ್ ಇಸ್ ಮೈ ರೆಗ್ಯುಲರ್ ಫಾರ್ಮುಲಾ. ನಾವು ಥಿಯೇಟ್ರಲ್ಲಿ ಜನರು ಏನಕ್ಕೆ ರಿಲೀಸ್ ಮಾಡೋದಂದರೆ, ಒಂದು ಸಿನಿಮಾ ರಿಲೀಸ್ ಆಯಿತು ಅಂತ ಅಲ್ಲಿ ಒಂದು ರೌಂಡ್ ಆಫ್ ಟಿಕ್ ಮಾಡೋಕ್ಕೆ ನಾವು ರಿಲೀಸ್ ಮಾಡೋದು. ಅದರ್ವೈಸ್ ವಿ ನೋ ದ ಫೇಟ್ ಅಲ್ವಾ, ಈ ಸಿನಿಮಾ ಆಡಿಯನ್ಸ್ ಎಷ್ಟು ಬಂದು ನೋಡ್ತಾರೆ ಏನು, ಅದನ್ನ ಮೇಲೆ ಕೆಲವು ಟೈಮ್ ಮ್ಯಾಜಿಕ್ಸ್ ಆಗುತ್ತೆ, ಒಂದು ಆಕರಾಳ ರಾತ್ರಿ ಥರ ಏನೋ ಒಂದು ಆಗ್ಬಿಡುತ್ತೆ. ಅದರ್ವೈಸ್ ನಾನು ಒನ್ಸ್ ಅಗೇನ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಒಳ್ಳೆ ಒಂದು ಡೀಸೆಂಟ್ ಸಿನಿಮಾ ಮಾಡಿದ್ದೀನಿ. ನೀವು ಒಂದು ಸಿನಿಮಾನ 5th ಈ ಥರ ಒಂದು ಇಲ್ಲದೆ ಒಂದು ಫುಲ್ ಫ್ಲೆಡ್ಜಡ್ ಆಗಿ ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎನಿ ಕ್ವಶನ್ಸ್ ಐ ಆಮ್ ರೆಡಿ ಟು ಆನ್ಸರ್.